ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಧರ್ಮವ ಬೆಳಗಿದೆಯಣ್ಣ ಕರ್ಮವ ಕಳೆದೆಯಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ. ಸಂಸ್ಕೃತಿ ಹಾನ್ ಟಿವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ನನ್ನ ಹೆಸರು ನಾಗಭೂಷಣ್ ಅಂತ. ನಮ್ಮದು ಸೊನ್ನೆಬಸವನಹಳ್ಳಿ. ನಾವು ಪ್ರತಿ ವರ್ಷ ಒಂದು ವರ್ಷ ಬಿಟ್ಟು ಒಂದು ವರ್ಷ ತಿಮ್ಮಳೆಯಿಂದ ಎಲ್ಲರೂ ದೀಪೋತ್ಸವವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪೂರ್ವಕಾಲದಿಂದ ನಮ್ಮ ಬಸವೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದೇ ಮಾಡ್ಕೊಂಡು ಬಂದಿದೆ. ನಮ್ಮ ಸುತ್ತಮುತ್ತ ಊರಲ್ಲಿ ಯಾರೇ ನಿಮ್ಮ ಬಸವೇಶ್ವರ ಸ್ವಾಮಿ ದೀಪೋತ್ಸವ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರೂ ಸರಿ ಸ್ವಾಮಿ ಬರ್ತೀವಿ, ನಾವು ನೋಡಬೇಕು, ನಿಮ್ಮ ವಿಜೃಂಭಣೆಯಿಂದ ಮಾಡ್ತೀವಿ, ನೀವೆಲ್ಲರೂ ಸೇರಿ ಮಾಡೋದು ನಮಗೂ ಒಂಥರ ಖುಷಿ ಆಗುತ್ತೆ, ನಿಮ್ಮ ಜೊತೆ ನಾವು ಸೇರ್ತೀವಿ ಅಂತ ಎಲ್ಲರೂ ಬರ್ತಾರೆ. ಎಲ್ಲರೂ ಸುತ್ತಮುತ್ತ ಊರುಗಳೆಲ್ಲ ಬಂದು ನಮಗೆ ನಮ್ಮ ಜೊತೆ ಸೇರಿ ಹಬ್ಬವನ್ನು ಎಲ್ಲರೂ ಖುಷಿಯಿಂದ ಆಚರಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಮಂಜುನಾಥ್ ಅಂತ, ಸೊನ್ನೆಬೈಚನಹಳ್ಳಿ ಗ್ರಾಮ, ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಇದು ಸುಮಾರು ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ದೀಪೋತ್ಸವ ಕಾರ್ಯಕ್ರಮ. ಇದು ಸುಮಾರು ನಮಗೆ ಗೊತ್ತಿದ್ದಂಗೆ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನಡೀತಾ ಇದೆ. ಈ ದೇವಸ್ಥಾನದಲ್ಲಿ ವಿಶೇಷ ಏನಂತಂದರೆ, ಪ್ರತಿ ವರ್ಷ 3ನೇ ಕಾರ್ತಿಕ ಸೋಮವಾರದಲ್ಲಿ ದೀಪೋತ್ಸವ ಮತ್ತು ಬಸವೇಶ್ವರ ಸ್ವಾಮಿಗೆ ಅಲಂಕಾರ ಮಾಡ್ತೀವಿ. ಮತ್ತು ನಮ್ಮ ತಾತ ಮುತ್ತಾದ ಕಾಲದಿಂದಲೂ ನಡೆದುಕೊಂಡು ಬರುತ್ತಿರುವಂಥ ಪದ್ಧತಿಯಾಗಿದೆ. ಇದು ಶಿವಪ್ಪ ಅಂತೇಳಿ, ಸೊನ್ನೆಬೈಚನಹಳ್ಳಿ ಅಂತೇಳಿ ನಮ್ಮ ಗ್ರಾಮ. ಇದು ಹಿಂದೆ ಇತಿಹಾಸ ನಮ್ಮ ನೋಡಿದ ಪ್ರಕಾರವಾಗಿ ಚಿಕ್ಕದಾಗಿತ್ತು ದೇವಸ್ಥಾನ. ಈ 2ನೇ ಸಾರಿ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡಿದ್ವಿ. ಈಗ 5 ವರ್ಷ ಆಯಿತು. ಇದು ಇನ್ನೂ ವಿಶೇಷವಾಗಿ ನಿರ್ಮಾಣ ಮಾಡಿದ್ವಿ. ಈ ವರ್ಷ ಸಂಪ್ರದಾಯ ಪ್ರಕಾರ 3 ವರ್ಷಕ್ಕೊಂದು ಸಾರಿ ದೀಪೋತ್ಸವ ಅಂಥೇಳಿ ವೀರದಾಸಿಗಳ ಮುಖಾಂತರವಾಗಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ನೆರವೇರಿಸ್ಕೊಂತ ಬರ್ತಾಯಿದ್ದೀವಿ ಸರ್. ನನ್ನ ಹೆಸರು ತ್ರಿವೇಣಿ ಅಂತ. ಸೊ ನಾವು ಬೆಂಗಳೂರಿಂದ ಬಂದಿದ್ದೇವೆ. ಸೊ ಪ್ರತಿ 3 ವರ್ಷಕ್ಕೊಂದು ಸರಿ ನಡೆಸ್ಕೊಡ್ತಾ ಇರ್ತಾರೆ. ಸೊ ನಮ್ಮನ್ನ ಯಾವಾಗಲೂ ಇನ್ವೈಟ್ ಮಾಡ್ತಾ ಇರ್ತಾರೆ. ಸೊ ನಾವಿದು ಬೆಂಗಳೂರಲ್ಲ ನಾವು ನೋಡೋಕ್ಕಾಗಲ್ಲ. ಸೊ ಏನು ಕಲ್ಚರು ವಿಲೇಜಲ್ಲಿ ಯಾವ ರೀತಿ ಕಲ್ಚರ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಬೆಂಗಳೂರಲ್ಲಿ ನೋಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದಾಗ ಪ್ರತಿಯೊಂದು ಕಲ್ಚರು ಆಚರಣೆ ಎಲ್ಲನೂ ನಾವು ನೋಡ್ತಾ ಇರ್ತೀವಿ. ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ. ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರು ಬಸವಣ್ಣ ಮಂತ್ರ
ಶರಣೆ ಬಾರೋ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಬಾಬಾರೋ ಈ ಭುವಿಗೆ ಬಸವಣ್ಣ. ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಹಿಂದೆ ಪುರಾತನ ಕಾಲದಲ್ಲಿ ಹಳೆಯ ದೇವಸ್ಥಾನ ಚಿಕ್ಕದಾಗಿತ್ತು. ಆಮೇಲೆ ನೆಕ್ಸ್ಟು ಒಂದು ದೇವಸ್ಥಾನ ಆಯಿತು. ಭಾರಿ ಕಷ್ಟಪಟ್ಟು ಈ ದೇವಸ್ಥಾನ ಸಾರ್ವಜನಿಕರಿಂದ ಇದೆಲ್ಲ ಆಗಿದೆ. ಕೃಪಾದಿಂದ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಈ ದೇವರ ಮಹಿಮೆನೂ ಭಾರಿ ಚೆನ್ನಾಗಿದೆ. ಹಳ್ಳಿ 9 ಹಳ್ಳಿಯಿಂದ ನೋಡಿ ಜಾತ್ರೆಗೆ ಬರ್ತಾಯಿದ್ದಾರೆ. ಇಲ್ಲಿ ಸತ್ಯ ಐತೆ. ಎಲ್ಲ ದೇವರನ್ನೆಲ್ಲರೂ ಆರೋಗ್ಯವಾಗಿ ಚೆನ್ನಾಗಿಟ್ಟಿದ್ದಾನೆ. 2 ವರ್ಷಕ್ಕೊಮ್ಮೆ ಕಾರ್ತಿಕ್ ಮಾಸ 3ನೇ ವಾರ ಸುತ್ತಮುತ್ತ ಹಳ್ಳಿಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ದೇವರು ನಮ್ಮ ಸೊನ್ನೆಬೈಚನಹಳ್ಳಿ ಬಸವೇಶ್ವರನ ದೇವಸ್ಥಾನ. ಅಂದರೆ ಎಲ್ಲ ಜನ ಬಂದು ಇಲ್ಲಿ ಬಂದು ಸೇರ್ತಾರೆ. ಆದರೆ ಯಾರಿಗೆ ತಪ್ಪು ಮಾಡಿದ್ರಕ ಈ ಬಸವಣ್ಣ ಶಿಕ್ಷೆ ಕೊಡ್ತಾವನೆ. ಆದರೆ ಅವ್ರು ನಡೆದುಕೊಂಡು ಎಲ್ಲ ಭಕ್ತಾದಿಗಳು ಈ ದೇವ್ರ ಕೃಪೆಗೆ ಪಾತ್ರರಾಗ್ತಾವ್ರೆ. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ. ಜಗವು ನಮ್ಮ ಸೊನ್ನೆಬೈಚನಹಳ್ಳಿ ಗ್ರಾಮದಲ್ಲಿ ದೀಪೋತ್ಸವ ಮತ್ತು ದೀಪಾವಳಿ ಅಂದರೆ ಒಂದು ವರ್ಷ ದೀಪಾವಳಿ ಹಬ್ಬ ಮಾಡ್ತಾರೆ. ಅಂದರೆ ಊರು ಗ್ರಾಮಸ್ಥರು ಪ್ರತಿಯೊಬ್ಬರು ಮನೆ ಎಲ್ಲರೂ ಸೇರಿ ಇನ್ನೊಂದು ವರ್ಷ ಪ್ರತಿ ಗ್ರಾಮದಲ್ಲಿ ಎಲ್ಲರೂ ಸೇರಿ ಅಂದರೆ ಬಸವೇಶ್ವರ ಸ್ವಾಮಿಗೆ ಒಂದು ದೀಪ ಅಲಂಕಾರ ದೀಪಾವಳಿ ಯಾವ ಥರ ಆಚರಣೆ ಮಾಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಈ ದೀಪೋತ್ಸವವನ್ನು ಎಲ್ಲರಿಗೂ ಒಳ್ಳೆಯ ತಗೋವಂಥ ಆಶೀರ್ವಚನ ದೇವರ ಕಡೆಯಿಂದ ತಗೋತೀವಿ ನಾವು. ದೇವ ಏ ದೇವ ಏ ಶಂಭುವಿ
ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ. ಓಂ ನಮಃ ಶಿವಾಯ ನಮಃ ಎಂತೆಂಬುವದ್ದಾಗಿ ಶಿವನ ನಾಮಾಂಕಿತವನ್ನು ನುಡಿಯುತ್ತಾ ಯಾವಯ್ಯ ನಮ್ಮಯ್ಯ ಶ್ರೀ ವೀರಭದ್ರ ದೇವರು ಹೇಗೆ ಹುಟ್ಟಿದ, ಏತಕ್ಕೋಸ್ಕರವಾಗಿ ಹುಟ್ಟಿದ ಎಂತೆಂಬುವದ್ದಾಗಿ ನುಡಿಯಬೇಕಾದರೆ ಯಾವಯ್ಯ ನಮ್ಮಯ್ಯ ಕೈಲಾಸ ಒಡೆಯನ್ನಾದಂತಹ ಪರಮೇಶ್ವರ, ಆ ಪರಮೇಶ್ವರನ ಸತಿಯಾದಂತಹ ಯಾವಯ್ಯ ದ್ರಾಕ್ಷಾಯಿಣಿ ಒಲರೆ ಬಪ್ಪುರೇ ರುದ್ರ, ಯಾವಯ್ಯ ದ್ರಾಕ್ಷಾಯಿಣಿ ಇಂತಪ್ಪ ದಕ್ಷ ಪ್ರಜೇಶ್ವರ, ಯಾವಯ್ಯ ದಕ್ಷ ಪ್ರಜೇಶ್ವರ ಕೈಲಾಸವನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಯಾಗವನ್ನು ಮಾಡುತ್ತಿದ್ದಾನೆ. ಅಂತಹ ಸಂದರ್ಭದಲ್ಲಿ ಯಾವಯ್ಯ ದಕ್ಷ ಬ್ರಹ್ಮನ ಒಲರೆ ಬಪ್ಪುರೇ ರುದ್ರ, ದಕ್ಷ ಬ್ರಹ್ಮನ ಮಗಳಾದಂತಹ ಯಾವಯ್ಯ ದ್ರಾಕ್ಷಾಯಿಣಿಯಾದರೂ ಆ ಕೈಲಾಸ ಒಡೆಯನ್ನಾದಂತಹ ಪರಮೇಶ್ವರನ ಸತಿ ಹೇಗಿರಬೇಕಾದರೆ ಯಾವಯ್ಯ ದಕ್ಷ ಬ್ರಹ್ಮನು ಕೋಪಾರೂಢನಾಗಿ ಕೈಲಾಸವನ್ನೇ ಸುಟ್ಟು ಭಸ್ಮ ಮಾಡುತ್ತೇನೆ ಎಂದು ಯಾಗವನ್ನು ಮಾಡುತ್ತಿರಬೇಕಾದರೆ ಇತ್ತಲಾಗಿ ಯಾವ ಜಗದೊಡೆಯನಾದಂತಹ ಪರಮೇಶ್ವರನ ಹೆಂಡತಿಯಾದಂತಹ ತಾಯಿ ಜಗನ್ಮಾತೆ ದ್ರಾಕ್ಷಾಯಿಣಿ ತನ್ನ ಪತಿಯಾದ ಪರಮೇಶ್ವರನನ್ನ ಬೇಡುತ್ತಿದ್ದಾಳೆ. ಸ್ವಾಮಿ ಪರಮೇಶ್ವರ, ನನ್ನ ತಂದೆಯಾದಂತಹ ದಕ್ಷ ಪ್ರಜೇಶ್ವರನು ಯಾಗವನ್ನು ಮಾಡುತ್ತಿದ್ದಾನೆ, ನಾನು ಹೋಗಿ ಬರುತ್ತೇನೆ ಎಂದು ಬೇಡಲಾಗ ಈ ಮಾತನ್ನ ಕೇಳಿದಂತಹ ಯಾವ ಜಗದೊಡೆಯನಾದ ಪರಮೇಶ್ವರನು ನುಡಿತಿದ್ದಾನೆ, ಬೇಡ ಬೇಡ ದ್ರಾಕ್ಷಾಯಿಣಿ, ಹೇಳದೆ ಹೋದರೆ ನೀನು ಅಪಮಾನವಾಗುವುದು. ಆ ಅಪಮಾನವನ್ನು ಹೊತ್ತು ನೀನು ಪುನಃ ಕೈಲಾಸಕ್ಕೆ ಹಿಂತಿರುಗಿ ಬರಲಾರೆ, ಬೇಡ ಎಂದು ಆಜ್ಞೆಯನ್ನು ಮಾಡಲಾಗ ಇದನ್ನ ಹರಿಯದ ಯಾವ ದ್ರಾಕ್ಷಾಯಿಣಿ ಹೋಗಲೇಬೇಕೆಂದು ಹಠವನ್ನ ಸಾಧಿಸಲಾಗ ಆಗ ಪರಮೇಶ್ವರನಾದರೂ, ಹೇ ದ್ರಾಕ್ಷಾಯಿಣಿ, ನೀನು ಯಾವಯ್ಯ ದಕ್ಷಾವತಿಯ ಪಟ್ಟಣಕ್ಕೆ ಹೋಗಬೇಕಾದರೆ ನಿನ್ನ ಮಗನಾದ ನಂದೀಶ್ವರನನ್ನು ಕರೆದುಕೊಂಡು ಹೋಗು ಎಂದಾಗ ತನ್ನ ಮಗನಾದ ನಂದೀಶ್ವರನನ್ನು ಕರೆದುಕೊಂಡು ಬರಲಾಗ ಯಾವ ದಕ್ಷಾವತಿಯ ಪಟ್ಟಣದಲ್ಲಿ ದಕ್ಷ ಬ್ರಹ್ಮನು ಮಗಳು ಬಂದಳೆಂದು ಮುಖವನ್ನು ತೋರಲಿಲ್ಲ. ಹೇ ದ್ರಾಕ್ಷಾಯಿಣಿ, ನೀನು ನಿನ್ನ ಗಂಡನಾದ ತಿರುದುಂಬ ಜಂಗಮ ನೀವಿಬ್ಬರು ಈ ಯಾಗಶಾಲೆಗೆ ಯೋಗ್ಯರಲ್ಲ ಎಂದು ಅಪಮಾನಗೈಯುತ್ತಿರಬೇಕಾದರೆ ಇದರಿಂದ ಕೋಪಾರೂಢಳಾದಂತಹ ಯಾವ ದ್ರಾಕ್ಷಾಯಿಣಿ ಯಾವ ದಕ್ಷ ಬ್ರಹ್ಮನು ನೆರವೇರಿಸಿದ ಅಗ್ನಿಗೆ ಆಹುತಿಯಾಗಿದ್ದಾಳೆ. ಅದು ಯಾವ ರೀತಿ ಎಂದರೆ ತನ್ನ ತಂದೆಯಾದಂತಹ ದಕ್ಷ ಪ್ರಜೇಶ್ವರನಿಗೆ ಶಾಪವನ್ನು ಕೊಟ್ಟಿದ್ದಾಳೆ. ಅದು ಯಾವ ರೀತಿ ಎಂದರೆ, ಎಲವೆಲವ ತಂದೆ, ನನ್ನ ಪತಿಯಾದ ಪರಮೇಶ್ವರನನ್ನು ನಿಂದಿಸಿದ ಕಾರಣ ನಿನ್ನ ತಲೆಗೆ ಕುರಿ ತಲೆಯಾಗಿ, ನಿನ್ನ ಹೆಂಡತಿ ಮುಂಡೆ ಆಗಿ, ಕರಿಮಣಿ ಬಿಚ್ಚಾಲೆ ಇಲ್ಲದೆ, ಬೇಳೆ ತೂಕ ಬೆಳ್ಳಿ ಇಲ್ಲದೆ, ಮೀಸಲು ತೂಕ ಚಿನ್ನವಿಲ್ಲದೆ ಒಪ್ಪತ್ತಿನ ಅನ್ನವನ್ನು ತಿಂದು ಜೀವಿಸಬೇಕು, ನಿನ್ನ ಹೆಣ್ಣು ಮಕ್ಕಳು ಎಚ್ಚದಂತೆ ಹಾಳಾಗಲಿ ಎಂದು ಶಾಪವನ್ನು ಕೊಟ್ಟು ದಕ್ಷ ಬ್ರಹ್ಮನು ನೆರವೇರಿಸಿದ ಅಗ್ನಿಗೆ ಆಹುತಿಯಾಗಲು ಆಗ ನಾರದ ಮಹರ್ಷಿಗಳು ಕೈಲಾಸಕ್ಕೆ ಓಡೋಡಿ ಬಂದು, ಸ್ವಾಮಿ ಪರಮೇಶ್ವರ, ತಾಯಿ ಜಗನ್ಮಾತೆ ದಕ್ಷ ಬ್ರಹ್ಮನು ನೆರವೇರಿಸಿದ ಅಗ್ನಿಗೆ ಆಹುತಿಯಾದಳು ಎಂದಾಕ್ಷಣ ಈ ಮಾತನ್ನ ಕೇಳಿದಂತಹ ಯಾವ ಜಗದೊಡೆಯನಾದ ಪರಮೇಶ್ವರನು ಕೋಪಗ್ರಸ್ತನಾಗಿ ಕೈಲಾಸದಿಂದ ಭೂಲೋಕದೆತ್ತಡೆಗೆ ನಾಟ್ಯವನ್ನಾಡುತ್ತಿರಬೇಕಾದರೆ ಅಂತಹ ಸಂದರ್ಭದಲ್ಲಿ ಹಣೆಯಲ್ಲಿ ಬಂದಂತಹ ಹಣೆಯ ಬೆವರನ್ನ ತೆಗೆದು ಈ ಧರಣಿಗೆ ಅಪ್ಪಳಿಸಲಾಗ ಅಂತಹ ಸಂದರ್ಭದಲ್ಲಿ ಉದಯಿಸಿದನಯ್ಯ ಈ ನಮ್ಮ ಕಟುಗ್ರದ ಕಲವೀರಭದ್ರ. ಕನ್ನಾಡಿನ ತಂದೆ ಬಸವಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಬಾಬಾರು ಇನ್ನೊಮ್ಮೆ ಬಸವಣ್ಣ, ಬಾಬಾರು ಈ ಭುವಿಗೆ ಬಸವಣ್ಣ.
ನೀನಾದೆ ಹಿರಿ ಶರಣ, ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ. ಅಂಗಕ್ಕೆ ಲಿಂಗ ಕೊಟ್ಟೆ ಹನೆಗೆ ವಿಭೂತಿ ಇಟ್ಟೆ, ಅಂಗಕ್ಕೆ ಲಿಂಗ ಕೊಟ್ಟೆ ಹನೆಗೆ ವಿಭೂತಿ ಇಟ್ಟೆ. ಭಸ್ಮ ಪುರುಷನೇ ಬಾರೋ ಬಸವಣ್ಣ, ಮಂತ್ರ ಪುರುಷನೇ ಬಾರೋ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಭಕ್ತರಿಗೆ ಸುಖ ನೀಡು ತಂದೆ, ನಾಡಿನ ಜನರಿಗೆ ಶಾಂತಿ ನೀಡು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ, ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ. ಒಬ್ಬರನ್ನು ಕಾಣನಾಥ ನಮ್ಮ ಹಂದಿನ ಚೌಡಯ್ಯ. ಜೈ ನಮಸ್ತೆ. ಇಲ್ಲದೆ ಮಾರಕ್ಕೆ ಪ್ರಾಣವಾಗಿ ಬಂದಂತಾಗಿರದೆ ಎಂದು ಹೇಳಿಕೊಳ್ಳದೆ ಎಲ್ಲೋ ನಂದಿಯೇ ಲೋಕಗಳ
ಬೆಳಗಿದೆಯನ್ನ ಕರ್ಮವ ಕಳೆದೆಯನ್ನ ಧರ್ಮವ ಬೆಳಗಿದೆಯನ್ನ ಕರ್ಮವ ಕಳೆದೆಯನ್ನ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಶತಮಾನ 12 ಹಿತವಾಯಿತು ಭುವಿಯು ಜಗವ ಬೆಳಗಿದೆ ಬಸವಣ್ಣ ಜಗದ ಜ್ಯೋತಿಯೇ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರು ಬಸವಣ್ಣ ಮಂತ್ರ ಪುರುಷನೇ ಬಾರು ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ
ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಇದು ಭುವಿಯು ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ ಜಗವ ಬೆಳಗಿದೆ ಬಸವಣ್ಣ ಜಗದ ಜ್ಯೋತಿಯೇ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ನುಡಿಗಳ ಸರವನು ಹಿಡಿದು ಅನುಭವ ನುಡಿಗಳ ಸರವನು ಹಿಡಿದು ವಚನ ರಚನೆಯ ಕರ್ತ ನೀನಾದೆ ಬಸವಣ್ಣ ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ ಕನ್ನಾಡಿನ ಕಂದ ಬಸವಣ್ಣ ಕನ್ನಾಡಿನ ತಂದೆ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಭಸ್ಮ ಪುರುಷನೇ ಬಾರು ಬಸವಣ್ಣ ಮಂತ್ರ ಪುರುಷನೇ ಬಾರು ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳೆದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ
ಶರಣರ ಗಣಕ್ಕೆಲ್ಲ ಅದು ಪುಣ್ಯ ತಾಣವು. ಹೊನ್ನೂರ ಈಶ್ವರನಿಂದು ಹಾಡಿಹನು ನಿನ್ನಯ ಹಾಡು, ಹೊನ್ನೂರ ಈಶ್ವರನಿಂದು ಹಾಡಿಹನು ನಿನ್ನಯ ಹಾಡು. ಕೇಳಿದ ಭಕ್ತರಿಗೆ ಸುಖ ನೀಡು ತಂದೆ, ನಾಡಿನ ಜನರಿಗೆ ಶಾಂತಿ ನೀಡು. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಶತಮಾನ 12 ಹಿತವಾಯಿತು ಭುವಿಯು, ಶತಮಾನ 12 ಹಿತವಾಯಿತು ಭುವಿಯು. ಬಾಗೇವಾಡಿಯ ಭಾಗ್ಯ ತೆರೆದಿತ್ತು ನೋಡು. ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ, ಸೂರ್ಯನ ಬೆಳಕು ಹೊತ್ತೆ ಕಾರ್ಯಕ್ಕೆ ಸುಖವಾಯಿತೆ. ಜಗವ ಬೆಳಗಿದೆ ಬಸವಣ್ಣ, ಜಗದ ಜ್ಯೋತಿಯೇ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವ ನುಡಿಗಳ ಸರವನು ಹೆಣೆದು, ಅನುಭವ ನುಡಿಗಳ ಸರವನು ಹೆಣೆದು. ವಚನ ರಚನೆಯ ಕರ್ತ ನೀನಾದೆ ಬಸವಣ್ಣ. ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ, ಈ ನಾಡ ನುಡಿಗೆ ಕನ್ನಡಿ ಹಿಡಿದೆ. ಕನ್ನಾಡಿನ ಕಂದ ಬಸವಣ್ಣ, ಕನ್ನಾಡಿನ ತಂದೆ ಬಸವಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಧರ್ಮವ ಬೆಳಗಿದೆ ಅಣ್ಣ, ಕರ್ಮವ ಕಳೆದೆ ಅಣ್ಣ. ಬಾಬಾರೋ ಇನ್ನೊಮ್ಮೆ ಬಸವಣ್ಣ, ಬಾಬಾರೋ ಈ ಭುವಿಗೆ ಬಸವಣ್ಣ. ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ, ಅನುಭವ ಮಂಟಪಕ್ಕೆ ನೀನಾದೆ ಹಿರಿಶರಣ. ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ. ಅಂಗಕ್ಕೆ ಲಿಂಗ ಕೊಟ್ಟೆ, ಹಣೆಗೆ ವಿಭೂತಿ ಇಟ್ಟೆ. ಅಂಗಕ್ಕೆ ಲಿಂಗ ಕೊಟ್ಟೆ, ಹಣೆಗೆ